ನಮಸ್ತೆ ಎಲ್ಲರಿಗೂ. ಎಫ್ಎಲ್ಎನ್ ಅಭ್ಯಾಸ ಹಾಳೆಗಳಿಗೆ ಸಂಬಂಧಿಸಿದಂತೆ ಗಣಿತದಲ್ಲಿ ಮೊದಲನೇ ಒಂದು ಕಲಿಕಾ ಫಲವನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈಗ ಮುಂದಿನ ಕಲಿಕಾ ಫಲಗಳನ್ನು ಯಾವ ರೀತಿಯಾಗಿ ಚಟುವಟಿಕೆಗಳ ಮೂಲಕ ಹಾಳೆಗಳನ್ನು ನೀಡುವುದರ ಮೂಲಕ ನಿರ್ವಹಿಸಬಹುದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಇವಾಗ ಕಲಿಕಾ ಫಲ 13 ಬಳಸಿಕೊಂಡು ಯಾವ ರೀತಿಯಾಗಿ ಅಭ್ಯಾಸ ಹಾಳೆಗಳನ್ನು ಚಟುವಟಿಕೆಗಳ ಮೂಲಕ ನಿರ್ವಹಿಸಬಹುದು ಅಂತ ನೋಡೋಣ. ಕಲಿಕಾ ಫಲ 13 ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆಯನ್ನು ಅಂದರೆ ಭಾಗಾಕಾರವನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು ಮತ್ತು 2, 3 ಮತ್ತು 4 ಗುಣಾಕಾರ ಮಗ್ಗಿಯ ನೈಜ ಸಂಗತಿಗಳನ್ನು ರಚಿಸುವರು ಅಂತ ಇದೆ. ಮೊದಲ ಒಂದು ಅಭ್ಯಾಸ ಹಾಳೆಯನ್ನು ನೋಡೋಣ. ಇಲ್ಲಿ ಒಂದಿಷ್ಟು ಉದಾಹರಣೆಗಳು. ಕೊಟ್ಟಿರುವ ಒಂದು ಅಂಕಿಯ ಸಂಖ್ಯೆಯನ್ನು 2 ಜೊತೆಗೆ ಗುಣಿಸೋದು, ಆಮೇಲೆ ಕೊಟ್ಟಿರುವ ಸಂಖ್ಯೆಯನ್ನು 3 ಗುಣಿಸೋದು, ಅದೇ ರೀತಿಯಾಗಿ ಕೊಟ್ಟಿರುವ ಸಂಖ್ಯೆಯನ್ನು 4 ಗುಣಿಸೋದು. ಸಂಖ್ಯೆ 2 ಗುಣಿಸುವ ಮತ್ತಷ್ಟು ಉದಾಹರಣೆಗಳು. ಅದೇ ರೀತಿಯಾಗಿ ಸಂಖ್ಯೆಯನ್ನು 3 ಗುಣಿಸುವುದರ ಕುರಿತು ಇನ್ನಷ್ಟು ಉದಾಹರಣೆಗಳನ್ನು ಇಲ್ಲಿ ನೋಡ್ಬೋದು. ಮುಂದಿನ ಒಂದು ಕಲಿಕಾ ಹಾಳೆ ಚೌಕಗಳಿಗೆ ಬಣ್ಣ ಹಾಕಿ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. 3 × 4 = 12. ಈ ರೀತಿಯಾಗಿ ಅಡ್ಡಲಾಗಿ 3 ಚೌಕಕ್ಕೆ, ಕಂಬ ಸಾಲಿನಲ್ಲಿ 4 ಚೌಕಕ್ಕೆ ಬಣ್ಣ ಹಾಕಿದಾಗ ಒಟ್ಟು ನಮಗೆ 12 ಚೌಕ ಸಿಗುತ್ತೆ. 3 × 4 = 12. ಈ ರೀತಿಯಾಗಿ ಚೌಕಗಳಿಗೆ ಬಣ್ಣ ಹಾಕುವುದರ ಮೂಲಕನೂ ಕೂಡ ಗುಣಲಬ್ಧವನ್ನು ಕಂಡುಹಿಡಿಯುವ ಒಂದು ಅಭ್ಯಾಸ ಹಾಳೆ ಇದಾಗಿದೆ. ಮುಂದಿನ ಅಭ್ಯಾಸ ಹಾಳೆ ಸಂಖ್ಯೆಯನ್ನು ಪೂರ್ಣ ಹತ್ತುಗಳಿಂದ ಗುಣಿಸುವುದು. ಉದಾಹರಣೆ ನೋಡಿ. 2 × 10, 3 × 20, 5 × 10. ಈ ರೀತಿಯಾಗಿ ಕೊಟ್ಟಿರುವ ಒಂದು ಅಂಕಿಯ ಸಂಖ್ಯೆಗಳನ್ನು ಒಂದು ಪೂರ್ಣ ಹತ್ತುಗಳಿಂದ ಗುಣಿಸುವುದರ ಒಂದು ಕಲಿಕಾ ಹಾಳೆ ಇದಾಗಿದೆ. ಅದೇ ರೀತಿಯಾಗಿ ಚಿತ್ರಗಳು ಅಥವಾ ವಸ್ತುಗಳೊಂದಿಗೆ ಗುಣಾಕಾರ. ಇಲ್ಲಿ ನೋಡಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಒಂದೊಂದು ಗುಂಪಿನಲ್ಲಿ 2 ಅಲಾರಾಮ್ಗಳಿವೆ. ಅಂಥದ್ದು ಎಷ್ಟು ಗುಂಪಿದೆ? 1, 2, 3, 4, 5 ಗುಂಪಿದೆ. ಹಾಗಾಗಿ 2 × 5 ಮಾಡಿದಾಗ ನಮ್ಗೆ ಒಟ್ಟು ಎಷ್ಟು ಅಲಾರಾಮ್ಗಳು ಸಿಗುತ್ತೆ? ಅದೇ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಚಿತ್ರಗಳ ಮೂಲಕ ಒಂದು ಗುಣಾಕಾರವನ್ನು ಕಲಿಸುವ ಒಂದು ಪ್ರಯತ್ನ ಇದಾಗಿದೆ. ಚಿತ್ರಗಳು ಅಥವಾ ವಸ್ತುಗಳೊಂದಿಗೆ ಗುಣಾಕಾರದಲ್ಲಿ ಇನ್ನೊಂದು ಕಲಿಕಾ ಹಾಳೆಯನ್ನು ನೋಡ್ಬೋದು. ಇಲ್ಲಿ 2 ತ್ರಿಭುಜದ್ದು 3 ಸಾಲುಗಳಿದೆ. ಅದೇ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಚಿತ್ರಗಳನ್ನು ಅದು ಸಾಲುಗಳನ್ನು ಗುಣಿಸುವುದರ ಮೂಲಕ ಒಟ್ಟು ಎಷ್ಟು ವಸ್ತುಗಳಿದೆ ಅಂತ ಕಂಡುಹಿಡಿಯುವ ಒಂದು ಲೆಕ್ಕಗಳು. ಈ ಒಂದು ಚಿತ್ರಗಳನ್ನು ನೋಡಿ ಗುಣಾಕಾರ ಮಾಡೋದನ್ನು ಇಲ್ಲಿ ವಾಕ್ಯಗಳ ಮೂಲಕನೂ ನಾವು ನೋಡ್ಬೋದು. ನೋಡಿ, ಕ್ಯಾರೆಟ್ಗಳ ಡ್ಯಾಶ್ ಗುಂಪುಗಳಿವೆ. ಇಲ್ಲಿ ಕ್ಯಾರೆಟ್ಗಳದು 1, 2, 3, 4 ಗುಂಪುಗಳಿವೆ ಅಲ್ವಾ? ಪ್ರತಿ ಗುಂಪಿನಲ್ಲಿ ಎಷ್ಟು ಕ್ಯಾರೆಟ್ಗಳಿದೆ? ಪ್ರತಿ ಗುಂಪಿನಲ್ಲಿ 3 ಕ್ಯಾರೆಟ್ಗಳಿವೆ. ಹಾಗಿದ್ರೆ ಒಟ್ಟು ಎಷ್ಟು ಕ್ಯಾರೆಟ್ಗಳಾದವು? ಈ ರೀತಿಯಾಗಿ ಗುಂಪುಗಳ ಮೂಲಕ ಗುಣಾಕಾರದ ಲೆಕ್ಕವನ್ನು ತೋರಿಸೋದು. ಬೇರೆ ಬೇರೆ ಹಣ್ಣುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಇವಾಗ ಭಾಗಾಕಾರವನ್ನು ನೋಡ್ತಾ ಹೋಗೋಣ. ಭಾಗಾಕಾರ ಅಂದರೆ ವಸ್ತುಗಳನ್ನು ಗುಂಪು ಮಾಡ್ತಾ ಹೋಗೋದು. ಇಲ್ಲಿ ಭಾಗಾಕಾರ ಅಂದರೆ ಮಕ್ಕಳಿಗೆ ಸಮಾನ ಹಂಚಿಕೆ, ಸಮಾನ ವಿಭಜನೆ ಅನ್ನೋ ಕಲ್ಪನೆಯನ್ನು ಮೂಡಿಸೋದಕ್ಕಾಗಿ ಈ ಒಂದು ಕಲಿಕಾ ಹಾಳೆ. ಉದಾಹರಣೆ ನೋಡಿ. ವಸ್ತುಗಳನ್ನು 4 ಸಮಾನ ಭಾಗಗಳಾಗಿ ಮಾಡಿ. ಮೊದಲನೇದಾಗಿ ಅಲ್ಲಿ ಫಸ್ಟು ಒಟ್ಟು ಎಷ್ಟು ವಸ್ತುಗಳಿದ್ವು ಅವುಗಳನ್ನು 4 ಸಮಾನ ಭಾಗಗಳ ಮಾಡಿದಾಗ ಪ್ರತಿಯೊಂದು ಭಾಗದಲ್ಲಿ ಎಷ್ಟು ವಸ್ತುಗಳು ಬಂದವು ಈ ರೀತಿಯಾಗಿ ನೋಡ್ಬೋದು. ಇಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ನಾವು ನೋಡ್ಬೋದು. ಈಗ ವಸ್ತುಗಳನ್ನು 4 ಸಮಾನ ಭಾಗಗಳಾಗಿ ಮಾಡೋದು, 3 ಸಮಾನ ಗುಂಪುಗಳಾಗಿ ಮಾಡೋದು. ಅದೇ ರೀತಿಯಾಗಿ 3ರಿಂದ ಭಾಗಾಕಾರ, ವಸ್ತುಗಳನ್ನು 3 ಸಮಾನ ಭಾಗಗಳಾಗಿ ಗುಂಪು ಮಾಡೋದು. ಮುಂದಿನ ಒಂದು ಕಲಿಕಾ ಹಾಳೆಯಲ್ಲಿ 1 ಅಂಕಿಯಿಂದ 2 ಅಂಕಿಯ ಭಾಗಾಕಾರ. ಉದಾಹರಣೆ ನೋಡಿ. 12 / 3, 14 / 2. ಈ ರೀತಿಯಾಗಿ 2 ಅಂಕಿ ಸಂಖ್ಯೆಗಳನ್ನು 1 ಅಂಕಿಯಿಂದ ಭಾಗಿಸೋದು. ಪುನರಾವರ್ತಿತ ವ್ಯವಕಲನದ ಮೂಲಕ ಭಾಗಾಕಾರವನ್ನು ತಿಳಿಸಿಕೊಡುವ ಒಂದು ಪ್ರಯತ್ನ. ಮುಂದಿನ ಒಂದು ಕಲಿಕಾ ಹಾಳೆ ಪದರೂಪದ ಸಮಸ್ಯೆಗಳು.
ಅಂದರೆ ಒಟ್ಟು 8 ಸೇಬು ಇರುತ್ತೆ. 8 ಸೇಬನ್ನು 4 ಮಕ್ಕಳಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಸೇಬು ಸಿಗುತ್ತದೆ? ಈ ರೀತಿಯಾಗಿ ಪದ ರೂಪದಲ್ಲಿರುವ ಪ್ರಶ್ನೆಗಳನ್ನು, ಸುಲಭ ರೀತಿಯ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಟ್ರೈ ಮಾಡುವಂಥದ್ದು. ಇಷ್ಟೊಂದು ಕಲಿಕಾ ಹಾಳೆಯಲ್ಲಿ ನಾವೇನು ಮಾಡಿದ್ವಿ, ಚಿತ್ರವನ್ನು ಕೊಟ್ಟು ಅವುಗಳನ್ನು ಸಮಾನ ಭಾಗಗಳನ್ನಾಗಿ ಮಾಡುವ ಮೂಲಕ ಭಾಗಾಕಾರವನ್ನು ನೋಡಿದ್ವಿ. ಇವಾಗ ಅದೇ ಉಲ್ಟಾ, ಫಸ್ಟು ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಆ ಸಂಖ್ಯೆಗೆ ಅನುಗುಣವಾಗಿ ಚಿತ್ರಗಳನ್ನು ಭಾಗಾಕಾರದಲ್ಲಿ ತೋರಿಸುವಂಥದ್ದು. ಉದಾಹರಣೆ ನೋಡಿ, 12/4 ಟೋಟಲ್ 12 ಒಂದು ಚಿತ್ರವನ್ನು ಬಿಡಿಸಬೇಕು. ಅದನ್ನು 4 ಸಮನಾದ ಗುಂಪುಗಳನ್ನಾಗಿ ಮಾಡಿದಾಗ ಪ್ರತಿ ಗುಂಪಿನಲ್ಲಿ ಎಷ್ಟು ಬರುತ್ತೆ ಅನ್ನೋ ಥರ. ಇದು ಚಿತ್ರವನ್ನು ನೋಡಿ ಮತ್ತು ಭಾಗಾಕಾರವನ್ನು ಬರೆಯಿರಿ. ಅದೇ ರೀತಿ ಸಮಾನ ಗುಂಪುಗಳನ್ನು ರಚಿಸುವ ಮೂಲಕ ಭಾಗಾಕಾರ. ಕೆಳಗಿನವುಗಳಲ್ಲಿ ಪ್ರತಿಯೊಂದಕ್ಕೂ ಭಾಗಾಕಾರ ರೂಪವನ್ನು ಬರೆಯಿರಿ ಅಂತ ಇದೆ. ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಒಟ್ಟು ಎಷ್ಟು ಚಾಕ್ಲೇಟ್ಗಳಿವೆ? ಲೆಕ್ಕ ಮಾಡಿದಾಗ ಒಟ್ಟು 36 ಚಾಕ್ಲೇಟ್ ಆಯಿತು. ಪ್ರತಿ ಡಬ್ಬದಲ್ಲಿ ಎಷ್ಟು ಚಾಕ್ಲೇಟ್ ಇದೆ? ಪ್ರತಿ ಡಬ್ಬದಲ್ಲಿ 9 ಚಾಕ್ಲೇಟ್ ಇದೆ. ಅಂತ ಎಷ್ಟು ಡಬ್ಬ ಇದೆ? 4 ಡಬ್ಬ ಇದೆ. ಹಾಗಿದ್ರೆ ಇದನ್ನು ಭಾಗಾಕಾರ ರೂಪದಲ್ಲಿ ಹೇಗೆ ಬರಿಬೋದು? 36 ಭಾಗಿಸು 9 = 4. ಅದೇ ರೀತಿಯಾಗಿ ಈ ಉದಾಹರಣೆಯನ್ನು ನೋಡಿಕೊಂಡು ಇನ್ನೊಂದನ್ನು ಬಿಡಿಸುವಂಥದ್ದು. ಇಲ್ಲೂ ಕೂಡ ಚಿತ್ರವನ್ನು ನೋಡುವುದರ ಮೂಲಕ ಅದನ್ನು ಯಾವ ರೀತಿಯಾಗಿ ಭಾಗಾಕಾರ ರೂಪದಲ್ಲಿ ಬರಿಬೋದು ಅಂತ ತಿಳ್ಕೊಳ್ಳುವಂಥದ್ದು. ನೆಕ್ಸ್ಟು 10ರಿಂದ ಭಾಗಾಕಾರ, ಸಂಖ್ಯೆಗಳನ್ನು 10ರಿಂದ ಭಾಗಿಸುವಂಥದ್ದು. ಮುಂದಿನ ಒಂದು ಕಲಿಕಾಫಲ 14. 2 ಆಯಾಮದ ಆಕೃತಿಗಳಾದ ಆಯತ, ತ್ರಿಭುಜ, ವೃತ್ತ, ಅಂಡಾಕಾರದಂಥ ಇತ್ಯಾದಿ ಆಕಾರಗಳನ್ನು ಗುರುತಿಸುವರು ಮತ್ತು ವಿವರಿಸುವರು. ಇಲ್ಲಿ ನೋಡಿ, ಇಲ್ಲಿ ಒಂದಿಷ್ಟು ಆಕಾರಗಳನ್ನು ಕೊಟ್ಟಿದ್ದಾರೆ. ಈ ಆಕಾರಗಳನ್ನು ಅವರು ಗುರುತಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದನ್ನು ನೋಡಿಕೊಂಡು ಇಲ್ಲಿ ಚೌಕಗಳ ಸಂಖ್ಯೆ ಎಷ್ಟಿದೆ, ತ್ರಿಕೋನಗಳ ಸಂಖ್ಯೆ ಎಷ್ಟು, ವೃತ್ತಗಳ ಸಂಖ್ಯೆ ಎಷ್ಟಿದೆ, ಆಯತಗಳ ಸಂಖ್ಯೆ ಎಷ್ಟಿದೆ, ನಕ್ಷತ್ರಗಳ ಸಂಖ್ಯೆ ಎಷ್ಟಿದೆ, ಈ ರೀತಿಯಾಗಿ ಬರೆಯುವಂಥದ್ದು. ಮುಂದಿನ ಒಂದು ಅಭ್ಯಾಸ ಹಾಳೆ. ಸರಿಯಾದ ಉತ್ತರಕ್ಕೆ ಟಿಕ್ ಹಾಕಿ. ಉದಾಹರಣೆ ನೋಡಿ, ಕೆಳಗಿನವುದರಲ್ಲಿ ಯಾವುದು ಚೌಕ? ಚೌಕಕ್ಕೆ ಟಿಕ್ ಹಾಕಬೇಕು. ಅದೇ ರೀತಿಯಾಗಿ ಕೆಳಗಿನವುದರಲ್ಲಿ ಯಾವುದು ಆಯತ? ಆಯತಕ್ಕೆ ಟಿಕ್ ಮಾಡುವಂಥದ್ದು. ಯಾವುದು ವೃತ್ತ, ಯಾವುದು ತ್ರಿಭುಜ, ಈ ರೀತಿಯಾಗಿ ಟಿಕ್ ಮಾಡುವಂಥದ್ದು. ಮುಂದಿನ ಒಂದು ಕಲಿಕಾ ಹಾಳೆ. ಚಿತ್ರಗಳನ್ನು ಅವುಗಳ ಆಕಾರಗಳೊಂದಿಗೆ ಹೊಂದಿಸುವಂಥದ್ದು. ಇಲ್ಲಿ ಒಂದು ಕಡೆ ಆಕಾರಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರ ಯಾವ ಆಕಾರವನ್ನು ಹೋಲುತ್ತೆ ಅನ್ನೋದ್ರ ಮೇಲೆ ಮಕ್ಕಳು ಹೊಂದಿಸಿ ಬರೆಯುವಂಥದ್ದು. ಅದೇ ರೀತಿಯಾಗಿ ಆಕಾರಗಳನ್ನು ಅವುಗಳ ಹೆಸರಿನೊಂದಿಗೆ ಹೊಂದಿಸಿ ಬರೆಯುವಂಥದ್ದು. ಈ ಒಂದು ಕಲಿಕಾಫಲದಲ್ಲಿ ಸ್ವಲ್ಪ ಮುಂದುವರೆದು ನಾವು ಅಭ್ಯಾಸ ಮಾಡ್ತಾ ಹೋದಾಗ ಅಂಚುಗಳು ಮತ್ತು ಶೃಂಗಗಳನ್ನು ಎಣಿಸುವುದು. ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಒಂದು ತ್ರಿಭುಜ ಕೊಟ್ಟಿದ್ದಾರೆ. ಅಂಚುಗಳು ಅಂದರೆ ರೇಖೆಗಳಾಗಿವೆ, ಶೃಂಗಗಳು ಅಂದರೆ ಅಂಚುಗಳು ಸಂಧಿಸುವ ಬಿಂದುಗಳಾಗಿವೆ ಅಂತ ಹೇಳಿಕೊಟ್ಟು ಎಷ್ಟು ಅಂಚುಗಳಿವೆ, ಎಷ್ಟು ಶೃಂಗಗಳಿವೆ ಅನ್ನೋದನ್ನು ಮಕ್ಕಳು ಲೆಕ್ಕ ಮಾಡುವಂಥದ್ದು. ಅದೇ ರೀತಿಯಾಗಿ ಬೇರೆ ಬೇರೆ ಆಕೃತಿಗಳಿಗೆ, ಆಕಾರಗಳಿಗೆ ಎಷ್ಟು ಅಂಚುಗಳು, ಎಷ್ಟು ಶೃಂಗಗಳಿವೆ ಎನ್ನುವುದನ್ನು ಮಕ್ಕಳು ಎಣಿಸಿ ಬರೆಯುವಂಥದ್ದು. ನಿಜ ಜೀವನದ ವಸ್ತುವಿಗೆ ಉತ್ತಮವಾಗಿ ಹೊಂದಿಕೆಯಾಗುವ ಆಕಾರಕ್ಕೆ ವೃತ್ತ ಹಾಕಿ. ಇಲ್ಲಿ ಮೊದಲನೇ ಒಂದು ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರ ಯಾವ ಆಕಾರಕ್ಕೆ ಹೋಲಿಕೆ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗುರುತಿಸಿ ಬರೆಯುವಂಥದ್ದು. ಅದೇ ರೀತಿಯಾಗಿ ಒಂದೇ ಆಕಾರವನ್ನು ಹೋಲುವ ವಸ್ತುಗಳನ್ನು ಹೊಂದಿಸಿ ಬರೆಯುವಂಥದ್ದು. ಕೊಟ್ಟಿರುವ ಚಿತ್ರಗಳನ್ನು ಸೂಕ್ತ ಆಕಾರದ ಪೆಟ್ಟಿಗೆಯಲ್ಲಿ ಬಿಡಿಸಿ. ವೃತ್ತ, ಈ ಪೆಟ್ಟಿಗೆಯಲ್ಲಿ ವೃತ್ತಾಕಾರದ ಚಿತ್ರವನ್ನು ಬಿಡಿಸೋದು, ಆಯತದ ಪೆಟ್ಟಿಗೆಯಲ್ಲಿ ಆಯತಾಕಾರದ ಚಿತ್ರವನ್ನು ಬಿಡಿಸುವಂಥದ್ದು. ಮುಂದಿನ ಒಂದು ಕಲಿಕಾಫಲವನ್ನು ನೋಡೋಣ. ರಾಡ್ ಅಥವಾ ಕೋಲು, ಪೆನ್ಸಿಲ್, ದಾರ, ಕಪ್, ಚಮಚ, ಮಗ್ ಇತ್ಯಾದಿಗಳಂತಹ ಪ್ರಮಾಣಿತವಲ್ಲದ ಘಟಕಗಳನ್ನು ಬಳಸಿಕೊಂಡು ಉದ್ದ, ದೂರ, ಎತ್ತರ, ಸಾಮರ್ಥ್ಯವನ್ನು ಅಂದಾಜು ಮತ್ತು ಅಳತೆ ಮಾಡುತ್ತಾರೆ ಮತ್ತು ಸರಳ ಸಮತೋಲನವನ್ನು ಬಳಸಿಕೊಂಡು ತೂಕವನ್ನು ಹೋಲಿಸುವರು. ಇಲ್ಲಿ ಯಾವ ರೀತಿಯಾಗಿ ಅಭ್ಯಾಸ ಹಾಳೆಗಳನ್ನು ನಾವು ಯೂಸ್ ಮಾಡ್ಕೋಬಹುದು? ಮೊದಲನೇದಾಗಿ ನೋಡಿ, 2 ತೂಕಗಳ ಹೋಲಿಕೆ. ಮೇಣದ ಬತ್ತಿ ಕೊಟ್ಟಿದ್ದಾರೆ, ಲಾಟಿನ್ ಚಿತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಭಾರವಾಗಿರೋದು ಯಾವುದು, ಹಗುರವಾಗಿರೋದು ಯಾವುದು ಅಂತ ಯೋಚನೆ ಮಾಡಿ ಬರುವಂಥದ್ದು. ಅದೇ ರೀತಿಯಾಗಿ ಅನೌಪಚಾರಿಕ ಮಾನಗಳಲ್ಲಿ ತೂಕಗಳು. ಇದೇ ರೀತಿ ಅನೌಪಚಾರಿಕ ಮಾನಗಳಲ್ಲಿ ಯಾವುದು ಹೆಚ್ಚು ಭಾರ, ಯಾವುದು ಹಗುರ ಅನ್ನೋದನ್ನು ಗುರುತಿಸುವಂಥದ್ದು.
ತಕ್ಕಡಿಯನ್ನು ಬಳಸ್ಕೊಂಡು ತೂಕವನ್ನು ಹೋಲಿಸುವಂಥದ್ದು. ತಕ್ಕಡಿಯನ್ನು ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಯಾವುದು ಭಾರವಾಗಿದೆ, ಯಾವುದು ಹಗುರವಾಗಿದೆ ಅನ್ನೋದನ್ನು ಹೇಳುವಂಥದ್ದು. ಅದೇ ರೀತಿಯಾಗಿ ಪೆನ್ಸಿಲ್ 10 ಗ್ರಾಮು, ನೋಟ್ ಪುಸ್ತಕ 100 ಗ್ರಾಮ್ ಹಳಾದರೆ ಇಲ್ಲಿ ಭಾರವಾಗಿರೋದು ಯಾವುದು, ಹಗುರವಾಗಿರೋದು ಯಾವುದು ಅಂತ ಗ್ರಾಮನ್ನು ನೋಡಿ ಗುರುತಿಸುವಂಥದ್ದು. ಇದರಲ್ಲಿ ವಾಕ್ಯ ರೂಪದ ಸಮಸ್ಯೆಗಳು. ಅದೇ ರೀತಿಯಾಗಿ ಹಗುರವಾಗಿರೋದು ಮತ್ತು ಭಾರವಾಗಿರೋದು ಅಂತ ಚಿತ್ರ ನೋಡಿ ಮಕ್ಕಳು ಗುರುತಿಸುವಂಥದ್ದು. ನೆಕ್ಸ್ಟ್ ಒಂದು ಕಲಿಕಾ ಹಾಳೆಯನ್ನು ನೋಡೋದಿದ್ರೆ, ವಸ್ತುಗಳ ಉದ್ದವನ್ನು ಅಳತೆ ಪಟ್ಟಿಯನ್ನು ಬಳಸಿ ಅಳೆಯಿರಿ. ಇಲ್ಲಿ ಅಳತೆ ಪಟ್ಟಿಯಲ್ಲಿ ಮೇಲ್ಗಡೆ ವಸ್ತುವನ್ನು ಕೊಟ್ಟಿದ್ದಾರೆ, ಅದರ ಉದ್ದವನ್ನು ಮಕ್ಕಳು ನೋಡಿ ಬರೆಯುವಂಥದ್ದು. ಕಲಿಕಾ ಫಲ 17, 100 ರೂಪಾಯಿವರೆಗಿನ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟು ನಡೆಸುವರು. ಇಲ್ಲಿ ಯಾವ ರೀತಿಯಾಗಿ ಅಭ್ಯಾಸ ಹಾಳೆಗಳು ಬಂದಿದೆ, ನಾಣ್ಯಗಳನ್ನು ಅವುಗಳ ಹೆಸರಿನೊಂದಿಗೆ ನಾವು ಇದು ಮಾಡೋದು. ಇಲ್ಲಿ 200 ರೂಪಾಯಿಗಳು ಅಂದರೆ ಯಾವುದು, 20 ರೂಪಾಯಿ ಅಂದರೆ ಯಾವುದು, ಸರ್ಕಲ್ ಮಾಡಿದರೆ ಆಯಿತು. ಈ ರೀತಿಯಾಗಿ ನೋಟುಗಳನ್ನು ನೋಡಿ ಗುರುತಿಸುವಂಥದ್ದು. ಅದೇ ರೀತಿಯಾಗಿ ನೋಟುಗಳನ್ನು ಗುರುತಿಸಿ ನೋಟುಗಳನ್ನು ಎಣಿಸುವಂಥದ್ದು. ಮುಂದಿನ ಒಂದು ಕಲಿಕಾ ಹಾಳೆ, ನಾಣ್ಯಗಳನ್ನು ಅವುಗಳ ಹೆಸರಿನೊಂದಿಗೆ ಹೊಂದಿಸಿ ಬರೆಯುವಂಥದ್ದು. ಅದೇ ರೀತಿಯಾಗಿ ನೋಟುಗಳನ್ನು ಅವುಗಳ ಬೆಲೆಗಳಿಗೆ ಹೊಂದಿಸಿ ಬರೆಯುವಂಥದ್ದು. ನೆಕ್ಸ್ಟು ನಾಣ್ಯಗಳನ್ನು ಎಣಿಸಿ 1 ರೂಪಾಯಿ ನಾಣ್ಯ ಎಷ್ಟಿದೆ, 2 ರೂಪಾಯಿ ನಾಣ್ಯ ಎಷ್ಟಿದೆ, ಈ ರೀತಿಯಾಗಿ ಬರೆಯುವಂಥದ್ದು. ಈ ಎಲ್ಲ ಅಭ್ಯಾಸ ಹಾಳೆಗಳ PDF ಏನಾದರೂ ಬೇಕು ಅಂತಾದರೆ ದಯಮಾಡಿ ಕಾಮೆಂಟ್ ಮಾಡಿ, ಅದನ್ನು ಕಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಈ ಅಭ್ಯಾಸ ಹಾಳೆಗಳು ನಿಮಗೆ ಉಪಯೋಗ ಆಗ್ತಾ ಇದೆಯಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು FLN ಕುರಿತಾದಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.